ಭಗವದ್ಗೀತೆ 3ನೇ ಅಧ್ಯಾಯದ 5ನೇ ಶ್ಲೋಕ ಒನ್ಸ್ ಅಗೇನ್. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ ಕಾರ್ಯತೆ ಹ್ಯವಶ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣಿ. ನಹಿ ಕಶ್ಚಿತ್ ಕ್ಷಣಮಪಿ ಅಂತ ಹೇಳಿದರೆ ಯಾರೂ ಒಂದು ಕ್ಷಣ ಮಾತ್ರವೂ ಕೂಡ ಕರ್ಮ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಕರ್ಮದಲ್ಲಿ 3 ಪ್ರಕಾರ ಕರ್ಮ ಹೇಳ್ತಾರೆ. ಒಂದು ಸ್ಥೂಲ ಶರೀರದಿಂದ ಆಗುವಂಥದ್ದು ಶಾರೀರಿಕ ತಪಸ್ಸು, 2ನೇದು ಹೇಳ್ತಾರೆ ವಾಚಿಕ ತಪಸ್ಸು, 3ನೇದು ಹೇಳ್ತಾರೆ ಮಾನಸಿಕ ಕರ್ಮ ರೀ. ಶಾರೀರಿಕ ಕರ್ಮ, ವಾಚಿಕ ಕರ್ಮ, ಮಾನಸಿಕ ಕರ್ಮ. ನಾವು ಶರೀರದಿಂದ ಸುಮ್ಮನೆ ಕೂಡೋದು ಸಹಿತ ಒಂದು ಕರ್ಮನರ ಇದೆ. ಸುಮ್ಮನೆ ಕುಂತೇವು ಅಂದರೂ ಸಹಿತ ಅದು ಒಂದು ಕೆಲಸನ. ನಾನು ಮಾತಾಡ್ತಾ ಇದ್ದಿದ್ದು ಸಹಿತ ಅದು ಒಂದು ಕರ್ಮನ ರೀ, ವಾಚಿಕ ಕರ್ಮ. ನಾವೇನು ಶಾರೀರಿಕನೂ ಮಾಡ್ತಾ ಇಲ್ಲ, ವಾಚಿಕನೂ ಮಾಡ್ತಾ ಇಲ್ಲ ಅಂದರೂ ಸಹಿತ ಮಾನಸಿಕವಾಗಿ ಅಂತ ಕರ್ಮ ನಡೆದ ಬಿಟ್ಟಿರ್ತೈತ್ರಿ. ಅದನ್ನೇ ಹೇಳ್ತಾರೆ, ಬರೀ ಕಣ್ಣು ಹಿಂಗೆ ಮಾಡಿದ್ರು ಸಹಿತ ಒಂದು ಕರ್ಮ ರೀ. ನೀವು ಮಾಡಂಗಿಲ್ಲ ಅಂದರೂ ಸಹಿತ ನಿಮ್ಮ ಶರೀರದಲ್ಲಿರುವಂತಹ ರಕ್ತ ಅದು ಹರಿತೈತಲ್ರಿ, ಅಲ್ಲಿ ಕರ್ಮ ನಡೆದೈತ್ರಿ. ಅದಕ್ಕಾಗಿ ಭಗವಂತ ಹೇಳ್ತಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ. ನೀವು ಕರ್ಮ ಮಾಡಲಾರ್ದ ಒಂದು ಕ್ಷಣವೂ ಕೂಡ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಕಾರ್ಯತೆ ಹ್ಯವಶ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ. ಎಲ್ಲವೂ ಪ್ರಕೃತಿಗೆ ಅನುಸಾರವಾಗಿ ಅದು ತನ್ನಷ್ಟಕ್ಕೆ ತಾನು ನಡೆದುಕೊಂಡು ಹೋಗ್ತಾನೇ ಇದೆ ರೀ. ಅದಕ್ಕಾಗಿ ನಾನು ಮಾಡ್ತೇನೆ ಅಂತೆಲ್ಲ ಇಲ್ಲ, ಎಲ್ಲ ಜರುಗ್ತೈತಿ ರೀ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಜರುಗುವುದನ್ನು ಜರುಗಲಿಕ್ಕೆ ಬಿಟ್ಟು ಕೊಟ್ಟು ಜರುಗುವಿಕೆಯಲ್ಲಿ ನಾನಂತಿಲ್ಲ. ನಡೆದಿರ್ತೈತಿ ನಡೆದಿದ್ದನ್ನು ನಡಿಲಿಕ್ಕೆ ಬಿಟ್ಟು ಬಿಡ್ಬೇಕ್ರಿ. ಏನಾದರೂ ನಾನು ಮಾಡ್ತೇನೆ ಅನ್ನೋದು ನನ್ನ ಕೈಯಾಗಿ ಏನೂ ಇಲ್ಲ. ಅದಕ್ಕಾಗಿ ಭಗವಂತ ಹೇಳ್ತಾ ಇದ್ದಾನೆ ಮುಂದಿನ ಶ್ಲೋಕದಲ್ಲಿ, ಭಗವದ್ಗೀತಾದ 3ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ, ಕರ್ಮೇಂದ್ರಿಯಾಣಿ ಸಂಯಮ್ಯ. ಒಂದು ವೇಳೆ ನಿನ್ನ ಕರ್ಮೇಂದ್ರಿಯ ಅಂತ ಹೇಳಿದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೆಲ್ಲ ಅದಾವಲ್ರಿ, ಇದಕ್ಕೆ ನೀವು ಸಂಯಮ ಮಾಡಿದರೂ ಸ್ವಪ್ರಯತ್ನದಿಂದ ಆಸ್ತೆ ಮನಸಾ ಸ್ಮರನ್. ಒಂದು ವೇಳೆ ನೀವು ಶಾರೀರಿಕವಾಗಿ ಸುಮ್ಮನೆ ಕುಂತರೂ ಸಹಿತ ಅದು ಮನಸ್ಸಿನಿಂದ ಸ್ಮರಣೆ ಮಾಡೋದು, ನೆನಪು ಮಾಡೋದು ಇವೆಲ್ಲ ಕರ್ಮ ರೀ. ಶರೀರ ಸುಮ್ಮನೆ ಕುಂತ್ಕೊಳ್ಳೆ ಮನಸ್ಸಿನ ಕೆಲಸ ಭಾಳ ಆಗ್ತೈತ್ರಿ. ಅದಕ್ಕಾಗಿ ವಯಸ್ಸಾದ ನಂತರ ಮನುಷ್ಯನ ಶರೀರ ಕೆಲಸ ಮಾಡಂಗಿಲ್ಲ ರೀ, ಮನಸ್ಸು ಭಾಳ ಕೆಲಸ ಮಾಡ್ತೈತೆ ಅಂತೇಳಿ ದುಃಖಿ ಆಗ್ತೇವ್ರಿ. ನಾವು ಮನಸ್ಸಿನಿಂದ ದುಃಖಿ ಆಗ್ತೇವೆ. ಜಗತ್ತಿನಲ್ಲಿ ಜರುಗೋದು ಜರುಗ್ತಾ ಇರ್ತಾವ್ರಿ. ನನ್ನ ದಿನದಲ್ಲಿ ಏನೇನೂ ಇಲ್ಲ. ತೇನ ವಿನ ತೃಣಮಪಿನ ಚಲತಿ. ಆ ಪರಮಾತ್ಮನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಲಗಾಡಂಗೆ ಇಲ್ಲ ರೀ. ಎಷ್ಟು ಪ್ರಯತ್ನ ಅದ ರೀ, ಮಾಡಬಾರ್ದು ಅನ್ನೋದನ್ನು ಬೇಕಾದ್ರೆ ನಿಮ್ಮ ಕಂಟ್ರೋಲ್ನಲ್ಲಿ ಮಾಡ್ತಿದ್ರೆ ಮಾಡಿರಿ. ಇಲ್ಲದೇ ಇದ್ದಿದ್ದೆ ಆದರೆ ಎಲ್ಲ ನಾನೇ ಮಾಡ್ತೇನೆ, ನನ್ನ ಕೈಯಾಗ ಐತೆ ಅನ್ನೋದು ಎಲ್ಲ ಸುಳ್ಳು ರೀ. ಅದಕ್ಕಾಗಿ ಹೇಳ್ತಾರೆ, ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ ಅಂತ ಹೇಳಿದರೆ, ಇಂದ್ರಿಯಗಳು ಇದ್ದಾವೆ, ಅದರ ಅರ್ಥಗಳಿದ್ದಾವ್ರಿ. ನೋಡುವಿಕೆ, ಕೇಳುವಿಕೆ, ಟೆಂಡೆನ್ಸಿ ಅಂತ ಹೇಳ್ತಾರೆ ಇದಕ್ಕೆ. ನಾನು ನೋಡಂಗಿಲ್ಲ ರೀ, ಅದು ನೋಡುವಂತಹ ಪ್ರವೃತ್ತಿ ನನ್ನಲ್ಲಿದೆ. ಆ ಪ್ರವೃತ್ತಿಯನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ಅದಕ್ಕಾಗಿ ಒಂದು ವೇಳೆ ನೀನು ಹಾಗೆ ಮಾಡ್ತಿದ್ದೇ ಆದರೆ ನಿನಗೆ ಮಿಥ್ಯಾಚಾರಿ ಅಂತ ಹೇಳ್ತಾರೆ ಅಂತೇಳಿ. ಮಿಥ್ಯಾರಿ ಅದೆಲ್ಲ. 2 ಪಂಕ್ತಿ ಕುಂತಾವ್ರಿಪ್ಪ, ಉದ್ದ ಪಂಕ್ತಿ ಕುಂತಾವ. ಎಲ್ಲಾರ್ಗೂ ಚಲೋ ಚಲೋ ಚಿರೋಟಿ, ಗುಲಾಬ್ ಜಾಮೂನ, ಹೋಳ್ಗೆ, ಸೀಕರ್ಣಿ ಊಟಕ್ಕೆ ಕೊಟ್ಟಾರೆ ಅಂತ ತಿಳ್ಕೊರಿ. ಮೊದಲೇ ಲೈನ್ಗೆ ಗುಲಾಬ್ ಜಾಮೂನು ಕೊಟ್ಟಾರಂತ ತಿಳ್ಕೊರಿ. ಎಲ್ಲರೂ ಒಂದು ರೌಂಡ್ ಆದಮೇಲೆ ಇನ್ನೊಂದು ರೌಂಡ್ ಕೇಳಕ್ಕೆ ಬರ್ತಾರೆ. ಇದನ್ನು ಗುಲಾಬ್ ಜಾಮೂನ್ ಬೇಕೇನ್ರಿ. ನಾ ಇಲ್ಲೇ ಕುಂತೇನಲ್ರಿ, ಇಲ್ಲೇ ಬಾಜು ಕುಂತವ್ರು ಅಲ್ಲಿ ತನಕ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಜನ ಏನು ಮಾಡ್ತಾರೆ, ಬೇಡ ಅಂತಾರೆ. ಯಾರೂ ತೊಗೊಳ್ತಾ ಇಲ್ಲ. ನೀವು ತೊಗೊಳೋದು ಮನಸ್ಸದ ರೀ, ಆದರೆ ಯಾರೂ ಬೇಡ ಅಂತ ಇದ್ದಾರೆ ಅಂತೇಳಿ ಇವನು ಬ್ಯಾಡ್ರಿ ಅಂತ ಹೇಳ್ಬಿಡ್ತಾರೆ. ಬಾಜುದವನು ಹಾಕ್ರಿ ಅಂದ್ಬಿಡ್ತಾ. ಅಂದುಕೊಳ್ಳಿ ಇವನ ಮನಸ್ಸಿಗೆ ಭಾಳ ಬೇಜಾರಾಗ್ಬಿಡ್ತೈತಿ. ಅದಕ್ಕಾಗಿ ಒಳಗೊಂದು ಹೊರಗೊಂದಿಲ್ಲ ರೀ. ಬೇಕು ಬೇಡಂದ್ರೆ ಬೇಡ. ऐकावे जनाची करावे मनाची.
ಅದನ್ನು ಶ್ರೀಕೃಷ್ಣ ಬಹಳ ಸ್ಪಷ್ಟ ಹೇಳ್ತಾ ಇದ್ದಾನೆ. ಒಂದು ವೇಳೆ ನೀವು ಮನಸ್ಸಿನಲ್ಲೇ ಆಸೆ ಇಟ್ಟುಕೊಂಡು ಇಂದ್ರಿಯಗಳನ್ನ ಕೇವಲ ನಿಗ್ರಹ ಮಾಡಿದ್ದೇ ಆದರೆ ಅದಕ್ಕೆ ನೀವು ಮಿಥ್ಯಾಚಾರ ಅಂತ ಹೇಳ್ತಾರೆ ಅಂತೇಳಿ. ಅದಕ್ಕಾಗಿ ಎಲ್ಲೋ ಈಗ ಎಂಥ ಚಲೋ ಬಸ್ ಇರ್ತಾವ್ರಿಪ್ಪ, ಹುಬ್ಬಳ್ಳಿಲಿಂದ ಮುಂಬೈಗೆ ಹೋಗೋ ತನಕ ಅಂದ್ರೆ ದೊಡ್ಡ ಟಿ ವಿ ಹಾಕಿರ್ತಾರೆ, ಎಷ್ಟು ಚಲೋ ಪಿಕ್ಚರ್ ಹಾಕಿರ್ತಾರೆ. ಒಬ್ಬನ ಖರ್ಚಿಪ್ ಕಟ್ಕೊಂಡು ಹಿಂಗೆ ಮಲ್ಕೊಂಡಿರ್ತಾನೆ, ಆದ್ರೆ ಅಲ್ಲಿ ಶೋಲೆ ಹಾಕಿರ್ತಾರೆ ರೀ. ಆ ಶೋಲೆ ನೋಡಿದ್ರೊಳಗೆ ವೀರು ಜೈ ಆಗಯ ಕ್ಯಾ ಅಂತಾರೆ. ಹಾಂ ಆಗಯ ಅಂತಾನ್ರಿ. ಇವ್ನು ತಾನು ನೋಡಿದ್ರೆ ಕಣ್ಣಿಗೆ ಖರ್ಚಿಪ್ ಕಟ್ಕೊಂಡಾನ, ಬಾಜುದವನು ಕೇಳಾಕತ್ತಾನ. ಮತ್ತೆ ಹೇಳ್ತಾನ ಗಬ್ಬರ್ ಆಗಯ ಕ್ಯಾ, ಹ್ಞೂ ಆಗಯ, ಓ ಆಗಯ ಕಾ, ಏ ಆಗಯ ಹೋ ಗಯ ಕ್ಯಾ ಅಂದ್ರೆ ನೋಡಂಗಿಲ್ಲ ಅಂದುದು ಅಷ್ಟೇ ರೀ, ಆದ್ರೆ ಒಳಗಿಂದು ಸಿನಿಮಾ ನೋಡಾಕತ್ತಾನ್ರಿ ಅವ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ, ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಉಚ್ಯತೆ. ನಿಮಗೆ ಮಿಥ್ಯಾಚಾರಿ ಅಂತ ಹೇಳ್ತಾರೆ. ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಡ ರೀ. ನೀವು ತಿಳಿದು ಬಿಟ್ಟರೆ ಬೇರೆ ಅದ ರೀ. ತಿಳಿಯಲಾರದೆ ಇನ್ನೊಬ್ಬರ ಒತ್ತಾಯಕ್ಕೆ ನಾವು ಸನ್ಯಾಸ ತಗೊಂಡ್ವಿ, ಇನ್ನೊಬ್ಬರ ಒತ್ತಾಯಕ್ಕೆ ಮದ್ವೆ ಆದ್ರಿ, ತ್ರಾಸದರಿ ಇವೆಲ್ಲ. ಇನ್ನೊಬ್ಬರ ಒತ್ತಾಯ ನೋಡ್ರಿ, ನನ್ನ ಮನಸ್ಸು ಸ್ಪಷ್ಟವಾಗಿ ನಾನು ಯಾವ ಕ್ಷೇತ್ರದಲ್ಲಿ ಇದ್ದೇನಂತೇಳಿ ನನ್ನಷ್ಟಕ್ಕೆ ನಾನೇ ಗುರುತಿಸಿಕೊಳ್ಳಬೇಕು. ಇಲ್ಲದೆ ಇದ್ದಿದ್ದೆ ಆದರೆ ಅವರಿಗೆ ಮಿಥ್ಯಾಚಾರಿ ಅಂತ ಹೇಳ್ತಾರೆ ಅಂತೇಳಿ. ಮತ್ತೆ ಮುಂದೆ ಹೇಳ್ತಾರೆ 3ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ, ಯಸ್ವೇಂದ್ರಿಯಾಣಿ ಮನಸ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯ ಕರ್ಮಯೋಗಂ ಅಸಕ್ತ ಸ ವಿಶಿಷ್ಯತೆ. ಅಂದರೆ ಯತ್ ಇಂದ್ರಿಯಾಣಿ ಮನಸ ನಿಯಮ್ಯ, ಆ ಇಂದ್ರಿಯಗಳನ್ನು ನೀನಾಗಿನೇ ನಿನ್ನ ಮನಸ್ಸಿನಿಂದ ನೀನು ಕಂಟ್ರೋಲ್ದಲ್ಲಿ ತಗೋ. ಅಂದರೆ ಏಕಾದಶಿ ಮಾಡಿ ದ್ವಾದಶಿ ವಿಚಾರ ಮಾಡೋದ್ರಿ, ನಾಳೆ ಏನೇನು ತಿನ್ನಬೇಕು. ಅಂದರೆ ಇವತ್ತು ಏಕಾದಶಿ ಹೋದಿಲ್ರಿ, ಏಕಾದಶಿ ಇವತ್ತು ಮಾಡೋದು, ನಾಳೆ ಏನು ತಿನ್ಬೇಕನ್ನೋದು ಈಗ ಪ್ರಿಪೇರ್ ಮಾಡೋದ್ರಿ. ಅದಕ್ಕಾಗಿ ಭಗವಂತ ಹೇಳ್ತಾ ಇದ್ದಾನೆ, ಮನಸ್ಸಿನಿಂದ ಬಿಡಬೇಕ್ರಿ. ಮನ್ ಬೈರಾಗಿ ಹೋನ. ಅದಕ್ಕಾಗಿ ಹೇಳ್ತಾರೆ, ಹಾಳು ಸುಳಿ ಬೋಳಿಸಿದರೂ ಹೋಗೋದಿಲ್ಲ, ಹೇಗೋ ಹಾಗೆ ಆ ಮನಸ್ಸನ್ನು ಕೂಡ ನೀವು ಎಷ್ಟು ಸ್ವಚ್ಛ ಮಾಡ್ತೇನೆಂದ್ರೂ ಸಹಿತ ಸ್ವಚ್ಛ ಆಗಕ್ಕೆ ಭಾಳ ತ್ರಾಸದ ರೀ. ಅದಕ್ಕಾಗಿ ಆ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ನಾವು ಡಿಸಿಪ್ಲಿನ್ ಕಲಿಸ್ಬೇಕು. ಅದಕ್ಕೆ ಸತ್ಯ ಅಸತ್ಯ ಯಾವುದಂತೆ ತೋರಿಸ್ಕೊಡ್ಬೇಕ್ರಿ. ತಿಳಿದು ಬಿಟ್ಟರೆ ಬೇರೆ ರೀ, ಇಲ್ಲಂದ್ರೆ ಇಲ್ಲ. ಕರ್ಮೇಂದ್ರಿಯ ಕರ್ಮಯೋಗಂ ಅಸಕ್ತ ಸ ವಿಶಿಷ್ಯತೆ ಅಂತ ಹೇಳಿದರೆ, ಈ ಕರ್ಮೇಂದ್ರಿಯಗಳಿಂದ ಕರ್ಮ ಭೋಗವನ್ನು ಭೋಗಿಸುವನು ಉತ್ತಮ ರೀ. ಇದ್ದಿದ್ದನ್ನು ಇಲ್ಲಿ ನೋಡಿ ಸ್ವಾಮಿ ನಾವು ಇರೋದೇ ಹೀಗೆ ಸ್ವೀಕಾರ ಮಾಡೋದೇ ಚಲೋ ಅದ ರೀ. ನನ್ನ ಸ್ವಭಾವ ಏನದಲ್ಲ ರೀ, ಅದನ್ನು ಒಪ್ಪಿಕೊಳ್ಬೇಕ್ರಿ. ನಾವೇನು ಮಾಡ್ತೀವಿ, ಇನ್ನೊಬ್ಬರಿಗೆ ಮುಲಾಜಿಗೆ ಬಿದ್ದು ನಾ ಏನಾದರೂ ತಡೆ ಹಿಡಿದಿದ್ದೆ ಆದರೆ, ಈ ಇಂದ್ರಿಯಗಳನ್ನು ತಡೆ ಹಿಡಿದಿದ್ದೆ ಆದರೆ ಅದು ಯಾವಾಗ ಪುಟಿತತೆ ಅನ್ನೋದು ಗೊತ್ತಿಲ್ಲ ಅಂತೇಳಿ. ಅದಕ್ಕಾಗಿ ಭಗವಂತ ಮುಂದಿನ ಶ್ಲೋಕದಲ್ಲಿ ಇನ್ನೂ ಸುಂದರವಾಗಿ ಹೇಳ್ತಾನೆ ರೀ.